ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ಏನು ಈ ಮುಖಕ್ಕೆಲ್ಲ ಈ ನಮೂನಿ ಹಾಕೊಂಡೇಳಂತೇಳಿ ಹೇಳಿ ಆಲೋಚನೆ ಮಾಡ್ತಾ ಇದ್ದೀರಾ? ಎಸ್, ಇವತ್ತು ನಂದು ಚಿಗುರು ಉದ್ದುವ ಶಾಸ್ತ್ರ. ಸೊ ಈಗೆಲ್ಲ ಉದ್ದಿ ಆಗಿದೆ. ಉದ್ದಿ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ಲ ವಿಡಿಯೋ ನೋಡಿ. ಚಿಗುರು ಹಾಕುವ ಶಾಸ್ತ್ರ ಅಂದರೆ ಮೇ ಬಿ ಯಾರಿಗೂ ಗೊತ್ತಾಗಲಿಕ್ಕಿಲ್ಲ. ಯಾಕಂತ ಹೇಳಿದರೆ ಈ ಚಿಗುರು ಉದ್ದುವ ಶಾಸ್ತ್ರ ನಮ್ಮ ಈಚೆ ಉಡುಪಿ ಭಾಗದಲ್ಲಿ ಮಾತ್ರ ಇದೆ ಅಂದ್ಕೊಳ್ತೀನಿ. ನನಗೆ ಗೊತ್ತಿಲ್ಲ. ಅಂದರೆ ನಾನು ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿದಾಗಲೂ ನನಗೆ ಎಲ್ಲಿ ಸಿಕ್ಕಲಿಲ್ಲ ಇತ್ತು. ಹಾಗೆ ಯಾರು ಹಾಕಿಲ್ಲ ಅಂತ ನಾನು ಅಂದ್ಕೊಂಡಿರ್ತೀನಿ. ಯೂಟ್ಯೂಬಲ್ಲಿ ಹಳದಿ ಶಾಸ್ತ್ರದ ವಿಡಿಯೋ ತುಂಬ ಸಿಗ್ತದೆ, ಆದರೆ ಚಿಗುರು ಹಾಕುವ ಶಾಸ್ತ್ರ ಎಲ್ಲೂ ಸಿಗಲಿಲ್ಲ. ಸೊ ನಾನು ಅಂದ್ಕೊಂಡೆ ಮೇ ಬಿ ಯಾರೂ ಮಾಡೋದಿಲ್ವಾ ಅಂತ. ಇಲ್ಲ, ಮಾಡಿದರೆ ಸಹ ಯೂಟ್ಯೂಬಲ್ಲಿ ಎಲ್ಲ ಹಾಕೋದಿಲ್ವ ಏನು ಅಂತ ಅಂದ್ಕೊಂಡೆ. ಆಮೇಲೆ ಈ ಚಿಗುರು ಉದ್ದುವ ಶಾಸ್ತ್ರವನ್ನು ಯಾಕೆ ಮಾಡ್ತಾರೆ ಅಂದರೆ, ಈಗ ಮೊದಲಿನ ಕಾಲದಲ್ಲಿ ಎಲ್ಲ ಯಾರೂ ಎಲ್ಲಿಗೂ ಹೊರಗಡೆ ಎಲ್ಲ ಜಾಸ್ತಿ ಹೋಗ್ತಾ ಇರಲಿಲ್ಲ. ಮತ್ತು ಎಲ್ಲರೂ ಸಮೇತ ಕೆಲಸ ಜಾಸ್ತಿ ಮಾಡ್ತಾಯಿದ್ರು. ಸೊ ಕೆಲಸ ಜಾಸ್ತಿ ಮಾಡ್ತಾಯಿದ್ರು ಅಂದರೆ ಅವರಿಗೆ ಜಾಸ್ತಿ ಟ್ಯಾನ್ ಅಂತೂ ಆಗೇ ಇರುತ್ತೆ. ಈ ಟ್ಯಾನೆಲ್ಲ ಹೋಗ್ಲಿಕ್ಕಂತ ಹೇಳಿ ಮದುವೆ ಟೈಮಲ್ಲಿ ಈ ಥರ ಒಂದು ಮಾಡ್ತಾಯಿದ್ರು. ಈ ಶಾಸ್ತ್ರ ಇರ್ಬೋದು, ಸಂಪ್ರದಾಯ ಇರ್ಬೋದು, ಇದೆಲ್ಲ ನಮಗೋಸ್ಕರ ನಾವು ಮಾಡ್ಕೊಳ್ಳುವಂಥದ್ದು. ಸೊ ಇದನ್ನು ನಮ್ಮ ಹಿರಿಯರು ಮಾಡ್ತಾಯಿದ್ರು. ನೋಡಿ, ಚಿಗುರು ಅಂತೇಳಿ ಹೇಳಿದರೆ ಇದೆ. ಇದರಲ್ಲಿ ಮಲ್ಲಿಗೆ ಎಲೆ, ಆಮೇಲೆ ಹೀಗೆ ಎಲ್ಲ ಎಲೆಗಳದ್ದು ಚಿಗುರನ್ನು ಮತ್ತು ಅರಿಶಿನ ಹಾಕಿ ಒಂದು ಎಳೆ ಕಾಯಿ ಹಾಕಿ ಲಾಯ್ಕ್ ಮಾಡಿ ರುಬ್ಬಿದರೆ ಈ ಪೇಸ್ಟ್ ಆಗುತ್ತೆ. ಸೊ ಇದನ್ನು ನಾನು ಸ್ವಲ್ಪ ಚಂದ ಮಾಡಿ ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಅದಕ್ಕೇ ಹೂವಿನ ಅಲಂಕಾರ ಎಲ್ಲ ಸ್ವಲ್ಪ ನನಗೆ ಎಷ್ಟು ಬೇಕಾಗಿ ಅಷ್ಟು ಮಾತ್ರ ಮಾಡಿ ಇಟ್ಕೊಂಡಾದಮೇಲೆ ನಾನು ರೆಡಿ ಆಗಬೇಕಿತ್ತಲ್ಲ. ಸೊ ನಾನು ರೆಡಿ ಆದೆ. ಅಕ್ಷತೆ, ಕುಂಕುಮ ಎಲ್ಲವನ್ನೂ ಇಟ್ಟಿದ್ದೆ. ಯಾಕಂದರೆ ಈ ಚಿಗುರನ್ನು ಹಾಕಿ ಆದಮೇಲೆ ಅಕ್ಷತೆ ಕಾಳು ಹಾಕುವಂಥ ಕ್ರಮ ಇದೆ. ಸೊ ನಾನು ಅದಕ್ಕೆ ಎಲ್ಲವನ್ನು ರೆಡಿ ಮಾಡಿ ಇಟ್ಕೊಂಡೆ. ಇದನ್ನು ಹೇಳ್ತಾರೆ ಮಾಮಿ ಅಥವಾ ಮಾವನ ಹೆಂಡತಿಯವರು, ಆಮೇಲೆ ಮಾಮಿಯವರು, ಆಮೇಲೆ ಮಾವನ ಮಕ್ಕಳು, ಇವರು ಈ ಶಾಸ್ತ್ರವನ್ನು ಸ್ಟಾರ್ಟ್ ಮಾಡಬೇಕಂತ ಹೇಳ್ತಾರೆ. ಸೊ ನಂದು ಮಾಮಿ ಇದ್ದರು. ಸೊ ಅವರೇ ಸ್ಟಾರ್ಟ್ ಮಾಡಿದರು. ನೋಡಿ ನಾವು ಏನೆಲ್ಲ ಮಾಡಿದ್ದೇವೆ, ಹೇಗೆಲ್ಲ ಆಗಿದೆ ನನ್ನ ಚಿಗುರು ಉದ್ದುವ ಶಾಸ್ತ್ರ ಅಂತೇಳಿ ಹೇಳಿ ನೀವೇ ನೋಡಿ. ಓಕೆ, ಯಾರೆಲ್ಲ ಈ ಮೊದಲು ಚಿಗುರು ಉದ್ದುವ ಶಾಸ್ತ್ರ ನೋಡಿದ್ದೀರಿ ಅಥವಾ ಮಾಡಿದ್ದೀರಿ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ಆಯಿತಾ? ನಾವು ಮಾಡಿದ್ದೀವಿ ಆರೆಲ್ಸ್ ನಾವು ನೋಡಿದ್ದೀವಿ ಅಂತ ಹೇಳಿ. ನಿಮಗೆ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ಸಹ ಕಮೆಂಟ್ ಹಾಕಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ನನ್ನ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ ಅವರೆಲ್ಲರಿಗೂ ಒಂದು ರಿಕ್ವೆಸ್ಟ್, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ. ನನ್ನ ವಿಡಿಯೋ ಆವಾಗವಾಗ ನೋಡ್ತಾ ಇರಿ. ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಆವಾಗ ಸಹ ಅಷ್ಟೇ, ಏನಾದರೂ ಒಂದು ವಿಡಿಯೋ ಇದ್ದೇ ಇರುತ್ತೆ, ನೀವು ನೋಡಿ. ಹತ್ರ ನೀನ ಕೈ ಹಿಡಿ. ಚಿನ್ನಮ್ಮನ ಹಾಡು ಇದೆ ಎಣ್ಣೆ ಮತ್ತೆ ಹಾಡಿಲ್ಲ. ಫ್ಯಾನ್ ಆಫ್ ಮಾಡಾದಿ. ಚಿನ್ನಮ್ಮ ಅಲ್ಲಿಗೆಲ್ಲ ಕೈಗೆಲ್ಲ ಹಾಕಿರೋರು. ಕಣ್ಣಿಗೆಲ್ಲ ಹಾಕ್ಬೇಡಿ ನೀವು. ಇವ್ರು ಪೌಡರ್ ಎಲ್ಲ ಇಕ್ಕ ಬಂದಿ, ನಾನೇ ಅಂತ ಇಕ್ಕ ಬರಲಿ. ಪೌಡರ್ ನಾನು ತಗ ಬಂದಲ್ಲ.
ಜಾಸ್ತಿ ಅಳಿಬೇಡಿ, ಬೀಳ್ತೆ ನಾನು. ಕಡಿಕದಲ್ಲಿ ಜಾಸ್ತಿ ಸರಿ ಮಾಡಿ ಉದ್ಕೊಂಬ ನನಗೆ ಹಾಕಿ ಉದ್ಕೊಂತಿಲ್ಲ ಬೆರ್ಲಿಗೆಲ್ಲ ಕಡೆ ನೀವು ಉದ್ಕೊಂಬ. ಅದೇ ಹೂವು ಹಾಕೊಂಡ್ಬಿಡು ಹೆಚ್ಚಿಕದ ಹೋಗಿಸ್ಕೊ ಮೂರು ದಿನಕ್ಕ ಇದನ್ನೇ ಅಷ್ಟೇ ಕಮ್ದ ಬೇರೆ ಬೇರೆ ಮಾಡ್ದ ಫ್ರಿಜ್ಜಲ್ಲಿ ಬೇಕು ಮುಂಚೆಲ್ಲ ಕುಯ್ಸಿ ಫ್ರಿಜ್ಜಿಲ್ಲ. ಇವತ್ತ ನೀರು ಇಟ್ಕೋಣ, ನೀರಿನ ಇವತ್ತೇ ಯೂಸ್ ಮಾಡಿ. ಶುರುವಾಯ್ತು, ಈಗ ಶುರುವಾಯ್ತು ಹಾಡು. ಮಿನಿ ಮಿನಿ ಬಾ, ಹಚ್ಚು ಮಗು ಬಾ. ಹಾ ಆಯ್ತಾಯ್ತು, ಆದಿ ಬಾ, ನೀ ಹಚ್ಚು ಬಾ. ಹಿಂಗೆ ಮಾಡಿ, ಹಳದಿಗೆ ಎಂತ ಮಾಡ್ತೀನಿ ಅವು ಹಚ್ಚುತ್ತಿದ್ರೆ ನಾಡಿದ್ದು ಬಲೂನ್ ಕೊಡ್ದಿರ್ ಸೈ ಅಷ್ಟೇ. ರಕ್ಷಿತ ಆಗಲ್ಲ ಸ್ವಲ್ಪ ಬಿದ್ಕೊಂಡು ಎದ್ಕೊಂಡು ಎಲ್ಲ ಹತ್ರವಾ ಅದನ್ನು ಮಾಡ್ತೀಯಾ? ಸಾಕು, ಮುಖಕ್ಕೆ ಹೋದ್ರೆ ಸಾಕು. ಒಂದು ಅಜ್ಜಿ ಹೇಳ್ತಿದ್ರಲ್ಲ ಕೇಳಕ್ಕೆ ಸ್ಪೆಷಲ್ ಮಾಡುವ. ಈಗ ಆರಾಮ್ಸೆ ಆಯ್ತು, ಅಜ್ಜಿ ಬೆನ್ನಿಗೆ ಹಾಕ್ತಾಳ. ಒರ್ಸು ಧ್ರುವ, ಒರ್ಸು ಧ್ರುವ, ಒರ್ಸು ಹಾಗೆ ಒರ್ಸು. ಹಾಂ, ಕೆನ್ನೆಗೆ ಒರ್ಸು, ಅಕ್ಕನ ಕೆನ್ನೆಗೆ ಒರ್ಸು ಧ್ರುವ. ಹಾಂ, ಈಗ ಕಾಲಿಗೆ ಒಂಚೂರು ಒರ್ಸು. ಹಾಂ ಧ್ರುವ, ಕಾಲಿಗೆ ಒಂಚೂರು ಒರ್ಸು. ಹಾಂ, ಈಚೆ ಬಾ ಧ್ರುವ. ಹಾಂ, ಅದಾರು ಹಾಕು ಬಾ. ಮಾಯಿಗೀಗ ರಾತ್ರಿ ಇಡೀ ನಿದ್ರೆ ಬರ್ತಿಲ್ಲ. ಎಸ್, ಇದು ನನ್ನ ಚಿಗುರು ಉದ್ದು ಶಾಸ್ತ್ರ. ಅಂದರೆ ಇನ್ಮೇಲೆ ನಾನು ಹೊರಗೋಗ್ಲಿಕ್ಕಿರುವುದಿಲ್ಲ ಅಂತೆ. ನೋಡಿ, ಇದು ಚಿಗುರು, ಮಲ್ಲಿಗೆ ಹೂವು ಎಲ್ಲ ಹಾಕಿ ನಮ್ಮಮ್ಮ ಮಾಡಿರುವಂಥದ್ದಿದು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿ ತನಕ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.